ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ಶುಭೋದಯ. ಆಗಲೇ ಮಧ್ಯಾಹ್ನ ಆಗ್ಬಿಟ್ಟೈತೆ. ನಾನು ಇವಾಗ ಶುಭೋದಯ ಹೇಳ್ತಾ ಇದ್ದೀನಿ. ನನ್ನ ಗಾಡಿ ಆಫೀಸಿಂದ ಫೋನ್ ಮಾಡಿ ಲೋಡ್ಗೆ ಹಾಕಪ್ಪ, ಲೋಡ್ ಐತೆ ಅಂತಂದರು. ನಾನು ಮರದ ಕೆಳಗಡೆ ಮನಗಿದ್ದೆ, ಲೋಡ್ ಇಲ್ಲ ಅಂತ. ಸಡನ್ನಾಗಿ ಶಾಕ್ ಕೊಟ್ಬಿಟ್ರು. ಅದಕ್ಕೆ ನಾನು ಲೋಡೆಲ್ಲ ಹಾಕ್ತೆ ಗುರು. ಪಟ ಪಟ ಅಂತ ಲೋಡ್ ಮಾಡಿ ಬೆಲ್ಟೆಲ್ಲ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಗುರು. ನನ್ನ ಗಾಡಿಗೆ ಲೋಡ್ ಇವತ್ತು ಎಲ್ಲಿಗಪ್ಪ ಅಂತ ಅಂದರೆ ಹುಬ್ಳಿ 1 ಪಾಯಿಂಟು, ಬೆಳಗಾಮು 1 ಪಾಯಿಂಟು, ಟೋಟಲ್ 2 ಪಾಯಿಂಟ್ ಇದೆ. ಲೋಡೆಲ್ಲ ಮಾಡಿಕೊಂಡು ಬಿಲ್ ಇಸ್ಕೊಂಡು ಹೊರಡೋಷ್ಟೊತ್ತಿಗೆ ರಾತ್ರಿ 8 ಗಂಟೆ ಆಗೋಯ್ತು. ಅಲ್ಲಿಂದ ಸೀದಾ ಬಂದವನೇ ನೆಲಮಂಗಲ ರೋಡಿಗೆ ಬಂದೆ ಗುರು. ನೆಲಮಂಗಲ ರೋಡು ಚೆನ್ನಾಗಿತ್ತು. ಕತ್ಲೆಯಲ್ಲಿ ಕಾಣಿಸ್ಲಿಲ್ಲ. ಮುಂದೆ ನೋಡಿದ್ರೆ ಫುಲ್ಲು ಗುಂಡಿ ರೋಡು. ಅಲ್ಲಿಂದ ಸೀದಾ ಬಂದೆ. ನೆಲಮಂಗಲ ಟೋಲೆಲ್ಲ ದಾಟಿ ತುಮಕೂರು ಟೋಲ್ ಹತ್ರ ಬಂದೆ ಗುರು. ತುಮಕೂರು ಟೋಲ್ ಹತ್ರ ಬತ್ತಾ ಯಾಕೋ ನಿದ್ದೆ ಬಂದ್ಬಿಡ್ತು ನನಗೆ. ನೋಡಿ, ಟೀ ಕುಡಿತಾ ನಿಂತಿದ್ದೀನಿ. ನಮ್ಮ ಅಣ್ಣ ನಿಂತ್ಕೊಂಡೇ ನಿದ್ದೆ ಮಾಡ್ತವನೆ. ಯಾಕಣ ಈ ಶಿಕ್ಷೆ ಅಂತ ಅಂದೆ. ನೋಡಿ ಎಲ್ಲಿ ಬಿಡ್ತಾವ ನಮ್ಮ ಅಣ್ಣ. ಅಲ್ಲಿಂದ ಸೀದಾ ಹೊರಟವನೇ ಹಿರೂರು ಟೋಲ್ ಹತ್ರ ಬರ್ತೀನಿ ಗುರು. ಹಿರೂರು ಟೋಲೆಲ್ಲ ಫುಲ್ಲು ಜಾಮ್ ಆಗಿಬಿಟ್ಟೈತೆ. ನೈಟ್ ಟೈಮಲ್ಲಿ ಯಾಕೆ ಇಷ್ಟು ಜಾಮ್ ಆಗುತ್ತೆ ಅಂತ ಗೊತ್ತಿಲ್ಲ. ಇದು ಬಾಂಬೆ ರೂಟು. ನನಗಂತೂ ಬೇಜಾರಾಗುತ್ತೆ ಇಲ್ಲಿ ಬರೋಕ್ಕೆ. ನೋಡಿ, ಇಲ್ಲಿ 4 ಇಂಡಿಕೇಟ್ರ್ ಹಾಕೊಂಡಿದ್ಯಲ್ಲ, ಇಲ್ಲಿ ಬೆಳಗಿನ ಹೊತ್ತು ಒಂದು ಹೋಟ್ಲ್ ಇರುತ್ತೆ. ದಯವಿಟ್ಟು ಆ ಹೋಟ್ಲಲ್ಲಿ ಯಾರು ತಿನ್ನಬೇಡಿ, ಸಿಕ್ಕಾಪಟ್ಟೆ ರೇಟು. ಅಲ್ಲಿಂದ ಮುಂದೆ ಬರ್ತೀನಿ ಗುರು. ನನಗೆ ಯಾಕೋ ಸಿಕ್ಕಾಪಟ್ಟೆ ನಿದ್ದೆ ಬಂದ್ಬಿಡ್ತು. ನಿದ್ದೆ ತಡೆಯೋಕ್ಕೆ ಆಗಲಿಲ್ಲ ಗುರು. ಅಷ್ಟು ನಿದ್ದೆ ಬಂದ್ಬಿಡ್ತು. ನಾನು ದಾವಣಗೆರೆ ಎಲ್ಲ ದಾಟಿ ಹರಿಹರ ಹತ್ತತ್ರ, ಅಲ್ಲ ಸಾರಿ, ರಾಣಿಬೆನ್ನೂರು ಹತ್ತತ್ರ ನಾನು ಮನಗದೆ. ಎಲ್ಲಪ್ಪ ಅಂತ ಅಂದರೆ ಇದು ಯಾವುದೋ ಡಾಬಾದ ಹತ್ರ ಮನಗದೆ. ನೈಟು ನಿದ್ದೆ ಬಂದ್ಬಿಡ್ತು, ಸಿಕ್ಕಾಪಟ್ಟೆ ತಡೆಯೋಕ್ಕಾಗಲಿಲ್ಲ. ನಾನು ಡಾಬಾದಲ್ಲಿ ಹಾಕಿ ಬೆಳಗ್ಗೆ ಮನಗದೆ. ನಾನು ಅವ್ರಿಗೆ ಹೇಳಿದ್ದು 8 ಗಂಟೆವರೆಗೂ ಎಬ್ಬಿಸ್ಬೇಡಿ ಅವ್ರಿಗೆ ಅಂತ. ಪಾಪ ಅವ್ರು ಎಬ್ಬಿಸೇ ಇಲ್ಲ ನನ್ನ. ನಾನೇ ಎದ್ದೆ ಗುರು. 7:15 ಎಚ್ಚರಿಕೆ ಆಗೋಯ್ತು. ನಾನು ಗಿಕ್ಕ ತಗೊಂಡು ಡಾಬಾದಲ್ಲೇ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಹೊರಡೋಣ ಅಂತ ಹೊರಟೆ. ಯಾವುದಪ್ಪ ಡಾಬಾ ಅಂತ ಅಂದರೆ ನೋಡಿ, ಇಲ್ಲೇ ಇದೆ ನ್ಯಾಷನಲ್ ಡಾಬಾ. ಚೆನ್ನಾಗಿತ್ತು, ಬಟ್ ವಾಶ್ರೂಮ್ ಎಲ್ಲ ಏನು ನೀಟ್ನೆಸ್ ಏನಿರಲಿಲ್ಲ. ಅಲ್ಲಿಂದ ಮುಂದೆ ಬರ್ತೀನಿ ಗುರು. ಹರಿಹರ ಎಲ್ಲ ದಾಟಿ ಮುಂದೆ ಬರ್ತೀನಿ. ಏನೋ ತುಂತುರು ಹನಿ ಮಳೆ. ಚೆನ್ನಾಗಿತ್ತು. ಇದೊಂಥರ ಮಳೆ ಜೋರಾಗಿ ಹೋಯ್ತಲ್ಲ, ನಿಧಾನಕ್ಕೆ ಹೋಯ್ತಲ್ಲ ಗುರು. ಒಂಥರ ಕಟಿಂಗ್ ಮಾಡಿದಾಗ ಸ್ಪ್ರೇ ಮಾಡ್ತಾರಲ್ಲ, ಆ ಥರ ಹೋಯ್ತಾ ಇರೋದು. ಅಂತೂ ಇಂತೂ ಹಿಂಗಾಡಿ ಹುಬ್ಳಿ ಟೋಲ್ ಹತ್ರ ಬಂದೆ ಗುರು. ಈ ಹುಬ್ಳಿ ಟೋಲ್ ಹತ್ರ ನೋಡಿ, ಇದೇ ಹುಬ್ಳಿ ಒಳಗಡೆ ಇದು ಯಾವುದೋ ಇಂಜಿನಿಯರಿಂಗ್ ಕಾಲೇಜ್ ಐತೆ. ಈ ಹಿಂದೆ ಹುಡುಗ ಇಲ್ಲೇ ಒಳಗಡೆ ನಡೆಯೋಣ, ಗಾಡಿ ಹಿಂದೆ ಹಾಕಬೇಕು ಅಂತ ಅಂದ. ಎಲ್ಲಪ್ಪ ಇವನು ಕರ್ಕೊ ಹೋಯ್ತವನೆ ಸುತ್ಸಿ ಅಂತ. ಈ ಕಾಲೇಜ್ ಹಿಂದೆ ಕರ್ಕೊ ಹೋಗ್ತವನೆ. ಕಾಲೇಜ್ ಮಾತ್ರ ಸಖತ್ತಾಗೈತೆ ಗುರು ನೋಡೋಕ್ಕೆ. ಅಂತೂ ಇಂತೂ ನಾನು ಅನ್ಲೋಡಿಗೆ ಹಾಕ್ತೆ. ಇಲ್ಲಿ ಜಾಸ್ತಿ ಏನು ಗ್ಲಾಸ್ ಇರಲಿಲ್ಲ, ಸ್ವಲ್ಪನೇ ಗ್ಲಾಸ್ ಇರೋದು. ಕೊನೆಗೂ ಅದನ್ನೆಲ್ಲ ಅನ್ಲೋಡ್ ಮಾಡಿದ್ರು ಗುರು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಬೆಳಗಾಮ್ದು.